ಮಾಜಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು CLP ಸಭೆ ಇದೆ. CLP ಸಭೆಯಲ್ಲಿ ಯಾವ ರೀತಿ ನಿರ್ಣಯ ಆಗ್ಬೋದು ಅಂತ? ಅಲ್ಲ, ಸಿಂಗಲ್ ಲೈನ್ ರೆಸಲ್ಯೂಷನ್ ಆಗುತ್ತೆ, ನಿಮಗೆಲ್ಲ ಗೊತ್ತಿದೆ. ಸೊ ಸಿಂಗಲ್ ಲೈನ್ ರೆಸಲ್ಯೂಷನ್ ಆಗುತ್ತೆ. DK ಶಿವಕುಮಾರ್ ಅವರು CM ಆಗ್ತಾರೆ, ಅದೇ ಆಗತ್ತೆ. ಜೊತೆಗೆ ಸಚಿವ ಸಂಪುಟ ಸಂಬಂಧಪಟ್ಟಂತೆ ಅಂದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇರ್ತಕ್ಕಂಥ ಸಚಿವರನ್ನ ಬಹುತೇಕರನ್ನ ಕೈ ಬಿಡಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ತಮಗೆ ಸಚಿವ ಸ್ಥಾನ ಸಿಗುತ್ತೆ ಹೇಗೆ ಅಂತ? ನಮಗೆ ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲಾ ಹೈಕಮಾಂಡ್ ಪಕ್ಷದ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದೆಲ್ಲರಿಗೂ ಫೈನಲ್ ಆಗಿರುತ್ತೆ. DCM ಗಳನ್ನ ಸೃಷ್ಟಿ ಮಾಡ್ತಾರೆ ಹೆಚ್ಚುವರಿಯಾಗಿ ಏನುವಂತದ್ದು ಕೂಡ ಚರ್ಚೆ ಇದೆ. ಆ ಬಗ್ಗೆ ಮಾಹಿತಿ ಇದೆ ಸರ್, ಹೇಗೆ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಈ ತಕ್ಕಂಥದ್ದು ಕಾಲು ಮತ್ತೆ ಅದೇ ಸೇಮ್ ರಿಪೀಟ್ ಆನ್ಸರ್ ಆಗುತ್ತೆ. ಖಂಡಿತವಾಗ್ಲೂ ಹೈಕಮಾಂಡ್ ಮಾಡುತ್ತೆ. ಅಂದ್ರೆ ಯಾವಾಗ ಸರ್, ಅಂದ್ರೆ ಪ್ರಮಾಣ ವಚನವನ್ನು DK ಶಿವಕುಮಾರ್ ತೆಗೆದುಕೊಂಡು 3ನೇ ತಾರೀಕು ತಗೊಳ್ತಾರಲ್ಲ ಪ್ರಮಾಣ ವಚನ. ಇದಿಷ್ಟು ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾ ಪರ್ಸನ್ ರೈಡ್ ಜೊತೆ ಕಾರ್ತಿಕ್ ನ್ಯೂಸ್ ಕನ್ನಡ ಬೆಂಗಳೂರು. ಮಾಜಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು CLP ಸಭೆ ಇದೆ. CLP ಸಭೆಯಲ್ಲಿ ಯಾವ ರೀತಿ ನಿರ್ಣಯ ಆಗ್ಬೋದು ಅಂತ? ಅಲ್ಲ, ಸಿಂಗಲ್ ಲೈನ್ ರೆಸಲ್ಯೂಷನ್ ಆಗುತ್ತೆ, ನಿಮಗೆಲ್ಲ ಗೊತ್ತಿದೆ. ಸೊ ಸಿಂಗಲ್ ಲೈನ್ ರೆಸಲ್ಯೂಷನ್ ಆಗುತ್ತೆ. DK ಶಿವಕುಮಾರ್ ಅವರು CM ಆಗ್ತಾರೆ, ಅದೇ ಆಗತ್ತೆ. ಜೊತೆಗೆ ಸಚಿವ ಸಂಪುಟ ಸಂಬಂಧಪಟ್ಟಂತೆ ಅಂದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇರ್ತಕ್ಕಂಥ ಸಚಿವರನ್ನ ಬಹುತೇಕರನ್ನ ಕೈ ಬಿಡಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ತಮಗೆ ಸಚಿವ ಸ್ಥಾನ ಸಿಗುತ್ತೆ ಹೇಗೆ ಅಂತ? ನಮಗೆ ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲಾ ಹೈಕಮಾಂಡ್ ಪಕ್ಷದ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದೆಲ್ಲರಿಗೂ ಫೈನಲ್ ಆಗಿರುತ್ತೆ. DCM ಗಳನ್ನ ಸೃಷ್ಟಿ ಮಾಡ್ತಾರೆ ಹೆಚ್ಚುವರಿಯಾಗಿ ಏನುವಂತದ್ದು ಕೂಡ ಚರ್ಚೆ ಇದೆ. ಆ ಬಗ್ಗೆ ಮಾಹಿತಿ ಇದೆ ಸರ್, ಹೇಗೆ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಈ ತಕ್ಕಂಥದ್ದು ಕಾಲು ಮತ್ತೆ ಅದೇ ಸೇಮ್ ರಿಪೀಟ್ ಆನ್ಸರ್ ಆಗುತ್ತೆ. ಖಂಡಿತವಾಗ್ಲೂ ಹೈಕಮಾಂಡ್ ಮಾಡುತ್ತೆ. ಅಂದ್ರೆ ಯಾವಾಗ ಸರ್, ಅಂದ್ರೆ ಪ್ರಮಾಣ ವಚನವನ್ನು DK ಶಿವಕುಮಾರ್ ತೆಗೆದುಕೊಂಡು 3ನೇ ತಾರೀಕು ತಗೊಳ್ತಾರಲ್ಲ ಪ್ರಮಾಣ ವಚನ. ಇದಿಷ್ಟು ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾ ಪರ್ಸನ್ ರೈಡ್ ಜೊತೆ ಕಾರ್ತಿಕ್ ನ್ಯೂಸ್ ಕನ್ನಡ ಬೆಂಗಳೂರು. ಮಾಜಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು CLP ಸಭೆ ಇದೆ. CLP ಸಭೆಯಲ್ಲಿ ಯಾವ ರೀತಿ ನಿರ್ಣಯ ಆಗ್ಬೋದು ಅಂತ? ಅಲ್ಲ, ಸಿಂಗಲ್ ಲೈನ್ ರೆಸಲ್ಯೂಷನ್ ಆಗುತ್ತೆ, ನಿಮಗೆಲ್ಲ ಗೊತ್ತಿದೆ. ಸೊ ಸಿಂಗಲ್ ಲೈನ್ ರೆಸಲ್ಯೂಷನ್ ಆಗುತ್ತೆ. DK ಶಿವಕುಮಾರ್ ಅವರು CM ಆಗ್ತಾರೆ, ಅದೇ ಆಗತ್ತೆ. ಜೊತೆಗೆ ಸಚಿವ ಸಂಪುಟ ಸಂಬಂಧಪಟ್ಟಂತೆ ಅಂದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇರ್ತಕ್ಕಂಥ ಸಚಿವರನ್ನ ಬಹುತೇಕರನ್ನ ಕೈ ಬಿಡಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ತಮಗೆ ಸಚಿವ ಸ್ಥಾನ ಸಿಗುತ್ತೆ ಹೇಗೆ ಅಂತ? ನಮಗೆ ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲಾ ಹೈಕಮಾಂಡ್ ಪಕ್ಷದ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದೆಲ್ಲರಿಗೂ ಫೈನಲ್ ಆಗಿರುತ್ತೆ. DCM ಗಳನ್ನ ಸೃಷ್ಟಿ ಮಾಡ್ತಾರೆ ಹೆಚ್ಚುವರಿಯಾಗಿ ಏನುವಂತದ್ದು ಕೂಡ ಚರ್ಚೆ ಇದೆ. ಆ ಬಗ್ಗೆ ಮಾಹಿತಿ ಇದೆ ಸರ್, ಹೇಗೆ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಈ ತಕ್ಕಂಥದ್ದು ಕಾಲು ಮತ್ತೆ ಅದೇ ಸೇಮ್ ರಿಪೀಟ್ ಆನ್ಸರ್ ಆಗುತ್ತೆ. ಖಂಡಿತವಾಗ್ಲೂ ಹೈಕಮಾಂಡ್ ಮಾಡುತ್ತೆ. ಅಂದ್ರೆ ಯಾವಾಗ ಸರ್, ಅಂದ್ರೆ ಪ್ರಮಾಣ ವಚನವನ್ನು DK ಶಿವಕುಮಾರ್ ತೆಗೆದುಕೊಂಡು 3ನೇ ತಾರೀಕು ತಗೊಳ್ತಾರಲ್ಲ ಪ್ರಮಾಣ ವಚನ. ಇದಿಷ್ಟು ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾ ಪರ್ಸನ್ ರೈಡ್ ಜೊತೆ ಕಾರ್ತಿಕ್ ನ್ಯೂಸ್ ಕನ್ನಡ ಬೆಂಗಳೂರು. ಮಾಜಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು CLP ಸಭೆ ಇದೆ. CLP ಸಭೆಯಲ್ಲಿ ಯಾವ ರೀತಿ ನಿರ್ಣಯ ಆಗ್ಬೋದು ಅಂತ? ಅಲ್ಲ, ಸಿಂಗಲ್ ಲೈನ್ ರೆಸಲ್ಯೂಷನ್ ಆಗುತ್ತೆ, ನಿಮಗೆಲ್ಲ ಗೊತ್ತಿದೆ. ಸೊ ಸಿಂಗಲ್ ಲೈನ್ ರೆಸಲ್ಯೂಷನ್ ಆಗುತ್ತೆ. DK ಶಿವಕುಮಾರ್ ಅವರು CM ಆಗ್ತಾರೆ, ಅದೇ ಆಗತ್ತೆ. ಜೊತೆಗೆ ಸಚಿವ ಸಂಪುಟ ಸಂಬಂಧಪಟ್ಟಂತೆ ಅಂದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇರ್ತಕ್ಕಂಥ ಸಚಿವರನ್ನ ಬಹುತೇಕರನ್ನ ಕೈ ಬಿಡಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ತಮಗೆ ಸಚಿವ ಸ್ಥಾನ ಸಿಗುತ್ತೆ ಹೇಗೆ ಅಂತ? ನಮಗೆ ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲಾ ಹೈಕಮಾಂಡ್ ಪಕ್ಷದ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದೆಲ್ಲರಿಗೂ ಫೈನಲ್ ಆಗಿರುತ್ತೆ. DCM ಗಳನ್ನ ಸೃಷ್ಟಿ ಮಾಡ್ತಾರೆ ಹೆಚ್ಚುವರಿಯಾಗಿ ಏನುವಂತದ್ದು ಕೂಡ ಚರ್ಚೆ ಇದೆ. ಆ ಬಗ್ಗೆ ಮಾಹಿತಿ ಇದೆ ಸರ್, ಹೇಗೆ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಈ ತಕ್ಕಂಥದ್ದು ಕಾಲು ಮತ್ತೆ ಅದೇ ಸೇಮ್ ರಿಪೀಟ್ ಆನ್ಸರ್ ಆಗುತ್ತೆ. ಖಂಡಿತವಾಗ್ಲೂ ಹೈಕಮಾಂಡ್ ಮಾಡುತ್ತೆ. ಅಂದ್ರೆ ಯಾವಾಗ ಸರ್, ಅಂದ್ರೆ ಪ್ರಮಾಣ ವಚನವನ್ನು DK ಶಿವಕುಮಾರ್ ತೆಗೆದುಕೊಂಡು 3ನೇ ತಾರೀಕು ತಗೊಳ್ತಾರಲ್ಲ ಪ್ರಮಾಣ ವಚನ. ಇದಿಷ್ಟು ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾ ಪರ್ಸನ್ ರೈಡ್ ಜೊತೆ ಕಾರ್ತಿಕ್ ನ್ಯೂಸ್ ಕನ್ನಡ ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.